ಪ್ರಾಕ್ಟೀಸ್ ಮಾಡೋದು ನಮಗೆ ತುಂಬಾ ಕಷ್ಟ ಇಲ್ಲಿ ಬೆಂಗಳೂರಲ್ಲಿ, ಬಿಕಾಸ್ ನಮ್ಮ ಹತ್ರ ಟ್ರ್ಯಾಕ್ ಇಲ್ಲ. ಸೊ ಹಾಗಾಗಿ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಮ್ಮ ಸ್ಪಾನ್ಸರರ್ ಮಿಸ್ಟರ್ ದೀಪಕ್ ಅವರು ಇವಾಗ ಇಲ್ಲಿ ನೋಡ್ತಿದ್ದೀರಾ ನೀವು, ಮೋಟರ್ ಸ್ಪೋರ್ಟ್ಸ್ ವಿಲೇಜ್ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಪ್ರಾಕ್ಟೀಸ್ ಇವಾಗ ಇನ್ನು ಮುಂದೆ ನಾವು ಇಲ್ಲಿ ಮಾಡ್ಕೊಬೋದು. ಬಟ್ ಇಲ್ಲಾಂದರೆ ನಮ್ಮ ಪ್ರಾಕ್ಟೀಸ್ ಓನ್ಲಿ ಬೇರೆಯವ್ರನ್ನ ನೋಡಿ ರೇಸ್ ಡೇನಲ್ಲಿ ನೋಡ್ಕೊಂಡು ಕಲ್ತ್ಕೊಂಡೇ ನಮಗೆ ಅದೇ ಪ್ರಾಕ್ಟೀಸ್ ಅಂತ ಇದೆ. ಬಟ್ ನೀವು ಅದೇ ಸರ್ಕ್ಯೂಟ್ ರೇಸಿಂಗಲ್ಲಿ ನೋಡಿದ್ರೆ ಪ್ರಾಕ್ಟೀಸ್ ಮಾಡೋಕ್ಕೆ ಚೆನ್ನೈ ಮತ್ತು ಕೊಯಂಬತ್ತೂರಲ್ಲಿ ಟ್ರ್ಯಾಕ್ಸ್ ಇದೆ. ನೀವು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ಬೋದು. ನಾನು IT ಪ್ರೊಫೆಷನಲ್ಲಿರೋ ಕಾರಣಕ್ಕೋಸ್ಕರ ನಂಗೆ ಪ್ರಾಕ್ಟೀಸ್ ಅನ್ನೋದು ಓನ್ಲಿ ವೀಕೆಂಡ್ಸಲ್ಲಿ ಮಾತ್ರ ಮಾಡ್ಬೋದು ನಾನು. ಸೊ ವೀಕೆಂಡ್ಸಲ್ಲಿ ಯಾವಾಗ ರೇಸ್ ಇರಲ್ಲ ನಾವು ಆವಾಗ ನಮ್ಮ ಫಾರ್ಮಿಗೆ ಬಂದು ಪ್ರಾಕ್ಟೀಸ್ ಮಾಡ್ತೀವಿ. ಸ್ಕೆಡ್ಯೂಲ್ ಒಂದು ಸ್ಪೆಸಿಫಿಕ್ ಆಗಂತ ಯಾವುದೂ ಇಲ್ಲ, ಬಿಕಾಸ್ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮಾತ್ರ, ಇಲ್ಲ ಯಾವಾಗ ನಮ್ಮದು ರೇಸ್ ಇರುತ್ತೆ ಅದನ್ನ ಮುಂಚಿನ ವಾರ ನಾವು ಬಂದು ಪ್ರಾಕ್ಟೀಸ್ ಮಾಡ್ತೀವಿ. ಸೊ ನೀವು ಇವಾಗ ನೋಡ್ತಿರೋದು ಬಂದು ಡರ್ಟ್ ರೇಸಿಂಗು ಆಟೋಕ್ರಾಸ್ ಟ್ರ್ಯಾಕ್ ಅಂತ, ಬಿಕಾಸ್ ಇದು ತುಂಬಾ ಚಿಕ್ಕದು ಕ್ಲೋಸ್ ಸರ್ಕ್ಯೂಟ್ ಟ್ರ್ಯಾಕ್ ಇರೋದು. ಈ ರ್ಯಾಲಿ ಬಂದು ಇದೇ ಥರ ಟ್ರ್ಯಾಕ್ ಇರುತ್ತೆ, ಬಟ್ ಅದು ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. 14 ಕಿಲೋಮೀಟರ್ 15 ಕಿಲೋಮೀಟರ್ ಅಷ್ಟಿರುತ್ತೆ. ಇವಾಗ ನೀವು ನೋಡ್ತಿರೋದು ಬಂದು ಆಟೋಕ್ರಾಸ್ ಟ್ರ್ಯಾಕ್ ಅಂತ. ಇದು ಮ್ಯಾಕ್ಸಿಮಮ್ 2 ಕಿಲೋಮೀಟರ್ಸ್ ಇಟ್ಟಿರ್ತಾರೆ, ಚಿಕ್ಕದಾಗಿ 1 ಕಿಲೋಮೀಟರ್ ಅಷ್ಟು ಇಟ್ಟಿರ್ಬೋದು. ಸೊ ನಾವು ಇವಾಗ ಈ ಟ್ರ್ಯಾಕ್ ಏನಕ್ಕೆ ರೆಡಿ ಮಾಡಿರೋದು ಅಂದರೆ, ಈಗ ಅಪ್ಕಮಿಂಗ್ ರ್ಯಾಲಿ ಓಡಿಸೋರು, ಟ್ರ್ಯಾಕ್ ಓಡಿಸೋರು ಅವರಿಗೆ ಒಂದು ಟೆಸ್ಟ್ ಮಾಡಲಿಕ್ಕೋಸ್ಕರ ಈ ಟ್ರ್ಯಾಕ್ ರೆಡಿ ಮಾಡಿದ್ದೀವಿ. ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರಲ್ಲಿ ಆಶಿಕಾ, ಹರ್ಷಿತಾ ಅವರೆಲ್ಲ ನ್ಯಾಷನಲ್ ಚಾಂಪಿಯನ್ಸ್ಗಳಾಗಿದ್ದಾರೆ. ಸೊ ರ್ಯಾಲಿಂಗ್ ರೇಸಿಂಗ್ನಲ್ಲಿ ನೋಡಿದ್ರೆ ಫಸ್ಟ್ ಇಂಪಾರ್ಟೆಂಟ್ ನಿಮಗೆ ರೋಡಲ್ಲಿ ಗಾಡಿ ಕರೆಕ್ಟಾಗಿ ಯೂಸ್ ಮಾಡಿ ಅಭ್ಯಾಸ ಇರಬೇಕು. ಗಾಡಿದು ನಿಮಗೆ ಐಡಿಯಾ ಇರಬೇಕು, ನಾನು ಇಷ್ಟು ದೂರ ಹೋದರೆ ಎಲ್ಲಿ ಟಚ್ ಆಗುತ್ತೆ, ಏನಾಗುತ್ತೆ, ಗಾಡಿ ಬೌಂಡ್ರಿ ಸೆನ್ಸ್ ನಿಮಗಿರಲೇಬೇಕು. ತುಂಬಾ ಮುಖ್ಯ, ಬಿಕಾಸ್ ರ್ಯಾಲಿನಲ್ಲಿ ನೀವು ನೋಡ್ತಿರೋ ಪ್ರಕಾರ ಗಿಡ ಮರ ಎಲ್ಲ ಇರುತ್ತೆ. ನೀವು ಫಾಸ್ಟ್ ಕಾರ್ನರಲ್ಲಿ ಬಂದಿರ್ತೀರಾ, ಸೊ ನೀವು ಜಡ್ಜ್ ಮಾಡೋಕ್ಕಾಗಿಲ್ಲ ಅಂದರೆ ಬ್ಯಾಡ್ ಲಕ್, ನೀವು ಹೋಗಿ ಮರ ಕೊಡಿದ್ರೆ ನಿಮ್ಮ ಪೂರ್ತಿ ರ್ಯಾಲಿನೇ ಅದು ಸ್ಟಾಪ್ ಆಗ್ಬೋದು. ಸೊ ಹಾಗಾಗಿ ವೆಲ್ ಪ್ರಾಕ್ಟೀಸ್ ಹ್ಯಾಂಡ್ಲಿಂಗ್ ದ ಕಾರ್ ತುಂಬಾ ಮುಖ್ಯ. ಮೋಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇಂಡಿಯಾದಲ್ಲಿ ತುಂಬ ಕಮ್ಮಿ ಎಂಕರೇಜ್ಮೆಂಟ್ ಇರುವಂಥ ಒಂದು ಸ್ಪೋರ್ಟ್. ಬಟ್ ತುಂಬ ಜನ ಪ್ಯಾಷನೇಟ್ ಇದ್ದಾರೆ, ದೇ ಆರ್ ಪ್ಯಾಷನೇಟ್ ಆ್ಯಂಡ್ ದೇ ವಾಂಟ್ ಟು ಮೇಕ್ ಇಟ್ ಅ ಸೀರಿಯಸ್ ಪ್ರೊಫೆಷನ್. ಸೊ ಅವ್ರಿಗೊಂದು ಎಂಕರೇಜ್ಮೆಂಟ್ ಕೊಡ್ತೀನಿ. ಆಲ್ಸೋ ವಿಶ್ ಆಲ್ ದ ಬೆಸ್ಟ್ ಟು ಅಶಿತಾ ಫಾರ್ ದ ಫ್ಯೂಚರ್ ಇವೆಂಟ್ಸ್. ಮುಂದೆ ಎಲ್ಲ ಇವೆಂಟಲ್ಲೂ ಅವರು ಪ್ರೈಸ್ ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ನಾನು ಆಶಿಕಾ ಡ್ರೈವಿಂಗ್ ಸ್ಟೈಲ್ ನೋಡಿ ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಆ್ಯಂಡ್ ನಂಗೆ ಅನಿಸುತ್ತೆ ಅವ್ರ ಥರನೇ ಇನ್ನೂ ಎಲ್ಲರೂ ಹುಡುಗಿಯರು ಮುಂದೆ ಬಂದು ಸಾಧಿಸಬೇಕು ಈ ಫೀಲ್ಡಲ್ಲಿ ಅಂತ. ಅವ್ರಿಗೂ ಬೆಸ್ಟ್ ವಿಶಸ್ ಹೇಳ್ತಾ ನಾನು ಕೂಡ ಈ ಫೀಲ್ಡಲ್ಲಿ ಚೆನ್ನಾಗಿ ಮುಂದೆ ಬರಬೇಕು ಅಂದ್ಕೊಂಡಿದ್ದೀನಿ. ಸೊ ನಂಗೆ ಕ್ಲೋಸೆಸ್ಟ್ ಅಂದರೆ ನಂದು ಐನಾಕ್ ಟ್ರೋಫಿ 2012 ನಾನು ಡೆಬ್ಯೂ ಮಾಡಿದಾಗ ರೇಸಿಂಗಲ್ಲಿ ಲೇಡೀಸ್ ಕ್ಲಾಸಲ್ಲಿ ಚಾಂಪಿಯನ್ಶಿಪ್, ನ್ಯಾಷನಲ್ ಚಾಂಪಿಯನ್ಶಿಪ್. ಸೊ ಇದು ನನಗೆ ತುಂಬಾ ಕ್ಲೋಸ್ ಆಗಿದೆ. ಇದನ್ನು ಬಿಟ್ಟು ನೀವು ನೋಡ್ತಿರೋದು ನೆಕ್ಸ್ಟ್ ಬಂದು ಜೂನಿಯರ್ ಕ್ಯಾಟಗರಿ ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ನಾನು ಜೆಂಟ್ಸ್ ಜೊತೆ ಪಾರ್ಟಿಸಿಪೇಟ್ ಮಾಡಿ 3rd ಪ್ಲೇಸ್ ಗೆದ್ದಿದ್ದೆ. ಸೊ ದೀಸ್ ಟು ನಂಗೆ ತುಂಬಾ ಕ್ಲೋಸ್ ಆಗಿದೆ. ಅದನ್ನು ಬಿಟ್ಟು ಬೇರೆ 2012ಇಂದ ನಾನು ಫಸ್ಟ್ ಆಟೋ ಟ್ರ್ಯಾಕ್ ಮ್ಯಾಗ್ಝೀನ್ ಅವ್ರದ್ದು ಚಾಂಪಿಯನ್ಶಿಪ್ ನಡೆಸ್ತಾರೆ ಅಕ್ರಾಸ್ ಇಂಡಿಯಾ. ಸೊ ಲಾಸ್ಟ್ ಒನ್ ಬಂದು ಅದ್ರ ಚಾಂಪಿಯನ್ಶಿಪ್ ಟ್ರೋಫಿ ನಂದು. ನೆಕ್ಸ್ಟ್ ಬಂದು ರೆಗ್ಯುಲರ್ ನಮ್ಮ ಸಿಟಿನಲ್ಲಿ ಆಟೋಕ್ರಾಸ್ ಎಲ್ಲ ಆರ್ಗನೈಸ್ ಮಾಡ್ತಾರೆ. ಆ ರೇಸದು ಬಂದು ರೆವ್ ರನ್ನರ್ಸ್ ಟೀಮ್ ಅಂತ ಆರ್ಗನೈಸ್ ಮಾಡಿದರು ಅಲ್ಲಿಂದದ್ದು. ಮಾರುತಿ ಸುಜುಕಿ ನಿಮಗೆ ಗೊತ್ತು, ಅವರು ಕೂಡ ಮೋಟರ್ ಸ್ಪೋರ್ಟ್ಸ್ ಪ್ರಮೋಟ್ ಮಾಡ್ತಾರೆ ವಿತ್ ಮಹೀಂದ್ರಾ ಇನ್ ಇಂಡಿಯಾ. ಸೊ ದ ನೆಕ್ಸ್ಟ್ 2 ಇಲ್ಲಿರೋದು ಮಾರುತಿ ಸುಜುಕಿ ಆಟೋಕ್ರಾಸ್ 2014, ಒಂದು ಬಂದು
2015 ಇವಾಗ 2 ತಿಂಗಳು ಮುಂಚೆ ರೇಸ್ ಮಾಡಿದ್ರು ಅದ್ರದ್ದು. ದಿಸ್ ಇಸ್ ಅಗೇನ್ ಇಂಪಾರ್ಟೆಂಟ್. ನಾನು ಫಸ್ಟ್ ಟೈಮ್ ನ್ಯಾವಿಗೇಟರ್ ಆಗಿ ನನ್ನ ಟೀಮ್ ಮೆಂಬರಿಗೋಸ್ಕರ ನಾನು ನ್ಯಾವಿಗೇಟ್ ಮಾಡಿದೆ ಕಾಫಿ ಡೇ ರ್ಯಾಲಿ ಚಿಕ್ಕಮಂಗ್ಳೂರ್ದು. ಅದರಲ್ಲಿ ನಾವು ಫಸ್ಟ್ ರನ್ನರ್ ಅಪ್ ಬಂದಿದ್ವಿ. ಪ್ಲಸ್ ಇಲ್ಲಿ ನೋಡ್ತಿರೋದು ಅದೇ ಕಾಫಿ ಡೇ ಮತ್ತು ಆಟೋ ಟ್ರ್ಯಾಕ್ ಮ್ಯಾಗ್ಝಿನ್ ಅವ್ರದ್ದು ಚಾಂಪಿಯನ್ಶಿಪ್ ರೌಂಡ್ಸ್ದು ಟ್ರೋಫಿ ನಂದು. ಸೊ ಇಲ್ಲಿ ನೋಡ್ತಿರೋದು ನೀವು ಆಟೋ ಟ್ರ್ಯಾಕ್ ಮ್ಯಾಗ್ಝಿನ್ ಅಗೇನ್, ಇದು ಬಂದು 2014 ನನ್ನ ಚಾಂಪಿಯನ್ಶಿಪ್ ಅವಾರ್ಡ್. ದಿಸ್ ಇಸ್ ಆಲ್ಸೋ ಆಟೋ ಟ್ರ್ಯಾಕ್ ಮ್ಯಾಗ್ಝಿನ್ದು, ಬಟ್ ಇದು 2013 ಚಾಂಪಿಯನ್ಶಿಪ್ ಅವಾರ್ಡ್ ನಂದು. ಇದು ಬಂದು ನಾನು ಲಾಸ್ಟ್ ಕೊಯಂಬತ್ತೂರ್ ರ್ಯಾಲಿ 2015 ಪಾರ್ಟಿಸಿಪೇಟ್ ಮಾಡಿದ್ದೆ. ನಾವು ಇಬ್ಬರೇ ಫುಲ್ ಆಲ್ ವುಮೆನ್ ಟೀಮ್ ಇದ್ವಿ. ಸೊ ಐ ನ್ಯಾವಿಗೇಟೆಡ್ ಒಬ್ಬರು ಸೀನಿಯರ್ ವೆಟ್ರನ್ ರೇಸರ್ ಫರಾ ಅಂತ. ಸೊ ಅದಕ್ಕೋಸ್ಕರ ನಮಗೊಂದು ಸ್ಪೆಷಲ್ ಟ್ರೋಫಿ ಕೊಟ್ಟಿದ್ದರು. ದಿಸ್ ಇಸ್ ಅಗೇನ್ ಲೇಡೀಸ್ ಕ್ಯಾಟಗರಿ ರ್ಯಾಲಿನಲ್ಲಿ ಕಾಫಿ ಡೇ ರ್ಯಾಲಿ 2013 ನಂಗೆ ಸಿಕ್ಕಿರೋದು. ಸೊ ರೇಸಿಂಗ್ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದು ಪ್ರೈಸ್ ಗೆಲ್ತೀನಿ ಅಂತ ವಿಶ್ವಾಸ ಇರಲಿಲ್ಲ. ಇಂಟ್ರೆಸ್ಟು ಹೇಗೆ ಹೋಗುತ್ತಪ್ಪ ನೋಡೋಣ ಅಂತ ನಾನು ರೇಸ್ ಮಾಡಿದೆ. ಸೊ ಆಲ್ ಆಫ್ ದೀಸ್ ಟ್ರೋಫೀಸ್ ನ್ಯಾಷನಲ್ ಚಾಂಪಿಯನ್ ನಾನು ತುಂಬಾ ಕ್ಲೋಸ್ ನನಗೆ. ಎಸ್ಪೆಷಲಿ ಇದು ತುಂಬ ಕಷ್ಟ ಇತ್ತು. ಎಲ್ಲ ಜೆಂಟ್ಸಿದ್ರು, ನಾನು ಒಬ್ಬಳೇ ಹುಡುಗಿ ಓಡಿಸ್ತಿದ್ದೆ ಆವಾಗ. ಸೊ ಅಂದ್ಕೊಂಡಿದ್ದೆ ಆಗುತ್ತಾ ಇಲ್ವಾ, ತುಂಬ ಕಷ್ಟ ಇತ್ತು. ಬಟ್ ಸೆಕೆಂಡ್ ರನ್ನರ್ ಅಪ್ ಬಂದೆ. ಸೊ ಥರ್ಡ್ ಪೋಡಿಯಮಲ್ಲಿ ಹುಡುಗರ ಜೊತೆ ನಾನು ನಿಂತ್ಕೊಂಡು ಟ್ರೋಫಿ ತೊಗೊಬೇಕಾದ್ರೆ ತುಂಬಾ ಪ್ರೌಡ್ ಫೀಲಿಂಗ್ ಇತ್ತು. ಟೀಮ್ ಅವ್ರು ಆ್ಯಕ್ಚುಲಿ ತುಂಬ ಪುಷ್ ಮಾಡಿದ್ರು. 3 days ರ್ಯಾಲಿ ಕಂಟಿನ್ಯೂಸ್ ಆಗಿ ಓಡ್ತಿರುತ್ತೆ. ಸೊ ಅದರಲ್ಲಿ ನನ್ನ ಟೀಮ್ಮೇಟ್ಸ್ ಅಷ್ಟೊಂದು ಎನ್ಕರೇಜ್ ಮಾಡಿಲ್ದೆ ಹೋಗಿದ್ರೆ ಇವತ್ತು ನನ್ನ ಕೈನಲ್ಲಿ ಇರ್ತಿರ್ಲಿಲ್ಲ ಅನಿಸುತ್ತೆ. ನಾನು ಅವಳಿಗೆ ಯಾವಾಗಲೂ ಎನ್ಕರೇಜ್ ಮಾಡ್ತೀನಿ, ಇನ್ನೂ ಓಡಿಸು, ಊರಿಗೆ ಹೋಗ್ತಾ ಇರ್ತೀವಿ 3 ತಿಂಗಳಿಗೆ ಒಂದು ಸಲ. ಅವಾಗೆಲ್ಲ ಹಾಗೆ ನಾವು ಎಲ್ಲರನ್ನ ಹಿಂದೆ ಹಾಕ್ಕೊಂಡು ಹೋಗು ಮುಂದೆ ಅಂತ ಹೇಳ್ತೀನಿ. ಅವಳ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಎಲ್ಲರೂ ಆಫೀಸಲ್ಲಿ ಜೊತೆಗೆ ಓದೋರೆಲ್ಲ ನನಗೆ ಕೇಳ್ತಾರೆ, ಏನಂಟಿ ನೀವು ಫ್ರೆಂಡ್ ಸೀಟಲ್ಲಿ ಹೆದರಲ್ವಾ, ನಮಗೆ ಯಾವಾಗಲೂ ಅವಳ ಜೊತೆ ಕೂತ್ಕೊಳ್ಳೋಕೆ ಹೆದರಿಕೆ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹೇಳಿದೆ ಅದರಲ್ಲಿ ಹೆದರಿಕೆ ಏನು ಬಂತು, ನಾನಂತೂ ಇನ್ನೂ ಓಡಿಸು ಅಂತ ಹೇಳ್ತಾ ಇರ್ತೀನಿ ಅವಳಿಗೆ. ಅವಳು ಒಂದು 30-35 ರೇಸ್ ಮಾಡಿದ್ದಾಳೆ. ಅದರಲ್ಲಿ ಮೋಸ್ಟ್ಲಿ ಐ ಥಿಂಕ್ 70% ಫಸ್ಟ್ ಬಂದಿದ್ದಾಳೆ ಅಂತ ಕಾಣುತ್ತೆ ಅವಳು ಲೇಡೀಸ್ ಇದರಲ್ಲಿ. ದೆನ್ CCD ರ್ಯಾಲಿ ಚಿಕ್ಕಮಗಳೂರಲ್ಲಿ ಎಲ್ಲ ಮಾಡಿದ್ದಾಳೆ ಗಂಡಸರ ಜೊತೆಗೆ. ಇದುವರೆಗೂ ನಾನು ಮೋಟರ್ ಸ್ಪೋರ್ಟ್ಸಲ್ಲಿರೋದು ನನ್ನ ಇಂಟ್ರೆಸ್ಟಿಂದ. ಬಟ್ ಇವಾಗ ಆ್ಯಕ್ಚುಲಿ ತುಂಬ ಜಾಸ್ತಿ ಅಟೆನ್ಷನ್ ಸಿಗೋ ಕಾರಣ ಬೇರೆ ಸ್ಪೋರ್ಟ್ಸಲ್ಲಿ ಮೋಟರ್ ಸ್ಪೋರ್ಟ್ಸಿಗೆ ತುಂಬಾ ಕಮ್ಮಿ ಇದೆ. ಬಟ್ ಸ್ಟಿಲ್ ಮಿಸ್ಟರ್ ದೀಪಕ್ ಅಂತ ಇದ್ದಾರೆ ಇಲ್ಲಿ ತಾವರ್ಕೆರೆಯಲ್ಲಿ, ಅವ್ರದ್ದೇ ಓನ್ ಮೋಟರ್ ಸ್ಪೋರ್ಟ್ಸ್ ವಿಲೇಜ್ ಮಾಡೋಣ ಅಂತಿದ್ದಾರೆ. ಸೊ ಇದುವರೆಗೂ ನನ್ನ ಇಂಟ್ರೆಸ್ಟ್ ಇತ್ತು. ಇವಾಗ ಮಿಸ್ಟರ್ ದೀಪಕ್ ಥರ ಮುಂದೆ ಬಂದು ಸ್ಪಾನ್ಸರ್ ಮಾಡೋರ ಕಾರಣ ಐ ಥಿಂಕ್ ಐ ವಿಲ್ ಸ್ಟಿಲ್ ಕಂಟಿನ್ಯೂ ರೇಸಿಂಗ್. ನೆಕ್ಸ್ಟ್ ನಂದು ಏಮ್ ಇರೋದು ನ್ಯಾಷನಲ್ ಚಾಂಪಿಯನ್ ಆಗೋಣ ಅಂತ ಇನ್ ದ ರ್ಯಾಲಿಂಗ್ ವರ್ಲ್ಡ್. ಸೊ ಐ ವಿಲ್ ಪ್ರಾಕ್ಟೀಸ್ ಇನ್ ದ ಕಮಿಂಗ್ ಇಯರ್ ಫುಲ್ ಟೈಮ್ ಮಾಡಿ. ಐ ವಿಶ್ ಟು ಗೆಟ್ ದಟ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇನ್ ಇಂಡಿಯಾ. ಗುರಿ ಇಟ್ಟರೆ ಆಕಾಶಕ್ಕೆ ಗುರಿ ಇಡಬೇಕು ಎನ್ನುವ ಮಾತನ್ನು ಆಶಿಕಾ ಪಾಲಿಸುತ್ತಿದ್ದಾರೆ. ಮೋಟಾರ್ ಸ್ಪೋರ್ಟ್ಸ್ನಲ್ಲಿ ಅವರು ಹೊಂದಿರುವ ಗುರಿ ಮುಟ್ಟಲಿ, ನ್ಯಾಷನಲ್ ಚಾಂಪಿಯನ್ಶಿಪ್ ಅವರದಾಗಲಿ ಎಂದು ಸಿರಿ ಹಾರೈಸುತ್ತದೆ.